ಕೊಡಿಪಾಡಿ ಭಟ್ರಪಾಡಿ ರಸ್ತೆ, ಇಲ್ಲಿ ಟರ್ನಲ್ಲಿ ಮೇಲೆ ಕುಂಡಾಡಕಕ್ಕೆ ಹೋಗ್ತದೆ. ಈ ರಸ್ತೆ ನೋಡಿ, ಈಗ ಇಲ್ಲಿ ಬರುವಾಗ ನೋಡಿ ಇದು ಕಣಿ ಎಲ್ಲ ಬ್ಲಾಕ್. ಈಗಿನ ಸ್ವಲ್ಪ ದಿವಸದಲ್ಲಿ ಮಳೆ ಬರುವಾಗ ಈ ನೀರೆಲ್ಲ ರೋಡಿಗೆ ಬಂದು ರೋಡೆಲ್ಲ ಹಾಳಾಗ್ತದೆ. ಖರ್ಚು ಅಂತ ಏರು ಕೊರ್ಪುನೆ ಈ ರೋಡ್ ಇಂಚೆ ಅಂಡ ಮುಲ್ಪ ಜನ ಕುಲ್ಲೆಲ್ಲ ಓಟು ಮಾಡ್ತಾರೆ ಏರಿಗಳ ರೋಡ್ ಬನ್ನಕ ಎಲ್ಲ ಅಡಗಳು ಇಲ್ಲಕನ ಹುಷಾರಿ ಜನಗಳೇ ಕೊಂಡಾರಡು ನಿಜ ಬಾರಿ ಕಷ್ಟ ಆಗ್ತದೆ, ಬಾರಿ ಕಷ್ಟ ಹೋಗ್ಲಿಕ್ಕೆ ಆಗುದಿಲ್ಲ. ಬಾರಿ ರೋಡ್ ಫುಲ್ ಕೆಟ್ಟೋಗಿದೆ, ತುಂಬ ಕಷ್ಟ ರೋಡಲ್ಲಿ ಹೋಗೋದು. ಪುಸ್ತಕದಿಂದ ಹೇಳಿದ್ರೆ ಒಂದು 2-3 ವರ್ಷ ಆಯ್ತು ಹೀಗೆ ಇರುವುದು. ಗುಡ್ಡೆ ಎಲ್ಲ ಜರ್ದಿ ಬಿದ್ದು ರೋಡಲ್ಲೇ ನೀರು ಹೋಗುದು. ಸರಿಯಾಗಿ ಒಂದೊಂದು ಚರಂಡಿಗಳು ಸರಿ ಇರಲ್ಲ. ಆಯ್ನತ್ ಬೇಗ ಆತನ ಎಡ್ಡೈತೆ ನಂದು ಪೋಯರ್ನೇ ಭಾರಿ ಬಂಗಾಪನ ಮನವಿಗೆಲ್ಲ ಕೊಡಬೇಕು, ನೋಡ್ಬೇಕು. ತುಂಬ ಟೈಮ್ ಆಯಿತು ಹಾಲಾಗಿ, ಎಷ್ಟು ಮನವಿ ಕೊಟ್ಟರು ಮಾಡುವ ಸ್ಥಿತಿಯಲ್ಲಿ ಅವರಿಲ್ಲ. ನಮಗೆ ಹೇಳಿ ಸಾಕಾಗಿದೆ. ಇವರ ಹತ್ರ ಎಲ್ಲ ಪಂಚಾಯತಿಯವರ ಹತ್ರ ಎಲ್ಲ ಹೇಳಿ ಮಾತಾಡಿ ಎಲ್ಲ ಆಗಿದೆ. ಸರ್, ಈ ಕೊಡಿಪಾಡಿಯ ಈ ಗ್ರಾಮ ಪಂಚಾಯತ್ ನೀವು ಅಧ್ಯಕ್ಷರಾಗಿದ್ದೀರಿ, ಅಧ್ಯಕ್ಷರು ಮತ್ತು ಇದಕ್ಕೆ ನೀವು ಸದಸ್ಯರಾಗಿದ್ದೀರಿ. ಸರ್, ಈ ಒಂದು ರಸ್ತೆಯಲ್ಲಿ ನೋಡುವಾಗ ಈಗ ಜೀವ ಹೋಗುವಂಥ ಪರಿಸ್ಥಿತಿ ಕೂಡ ಈ ರಸ್ತೆಯಲ್ಲಿ ಕಾಣ್ತಾ ಉಂಟು. ಅಂದರೆ 2 ವೀಲರ್ಸ್ ಇರ್ಬೋದು ಅಥವಾ ರಿಕ್ಷಾ ಇರ್ಬೋದು, ತುಂಬ ಗಾಡಿಗಳು ಇದರಲ್ಲಿ ಹೋಗ್ತಾ ನಾವು ಕಣ್ಣಾರೆ ಕಂಡಿದ್ದೀವಿ. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ. ಅಂದರೆ ಕೆಲವರು ಹೇಳ್ತಾರೆ ಎಲ್ಲಾದರೂ 2 ವೀಲರ್ಸ್ ಹೋಗುವಾಗ ಎಲ್ಲಾದರೂ ಮಗಿಸಿ ಬಿದ್ದರೆ ಗಂಡಿ ಬೀಳ್ಬೋದು, ಮತ್ತು ತುಂಬ ರಸ್ತೆಯಲ್ಲಿ ಹೊಂಡ ಇದೆ, ಅದೆಲ್ಲ ತುಂಬ ಸಮಸ್ಯೆ ಆಗ್ತದೆ. ಈ ರಸ್ತೆ ತುಂಬ ವರ್ಷ ಆಯಿತು ಸರಿ ಇಲ್ಲ, ಇದನ್ನು ಇನ್ನು ಸರಿ ಮಾಡುವಂಥ ಪರಿಸ್ಥಿತಿ ಇಲ್ಲ. ಅದೇ ಥರ ಇಲ್ಲಿ ಪಂಚಾಯತಲ್ಲಿ ಕೂಡ ಕೆಲಸ ಹೋಗುವಾಗ ಏನಾದರೂ ಕೆಲಸ ಆಗಬೇಕು, ಅದು ಕೂಡ ಸರಿ ಆಗ್ತಾ ಇಲ್ಲ ಅಂತ ಇಲ್ಲಿನ ಜನಗಳ ಒಂದು ಅಭಿಪ್ರಾಯನ ನಮ್ಮ ಹತ್ರ ಈಗ ವ್ಯಕ್ತಪಡಿಸಿದ್ದಾರೆ. ಸರ್, ಏನು ಹೇಳ್ತೀರಾ? ಇದು ನೀವೊಂದು ಅಧ್ಯಕ್ಷರು ಮತ್ತು ಒಂದು ಸದಸ್ಯರಾಗಿರೋ ಕಾರಣ ನಿಮ್ಮಲ್ಲಿ ಈಗ ನೇರಾದ ಪ್ರಶ್ನೆ ಕೇಳ್ತಾ ಇದ್ದೇನೆ. ಏನು ಅಂದರೆ ನಿಮಗೆ ಅನುದಾನ ಕೊಡೋದ ಅಥವಾ ನೀವು ಅದರ ಬಳಕೆಯನ್ನು ಸರಿ ಮಾಡೋದ, ಏನು ಸರ್? ಪಂಚಾಯತಿ ಬಗ್ಗೆ ಬೇರೆ ವಿಷಯ ಹೇಳಲಿಕ್ಕೆ ಇಲ್ಲ, ಒಳ್ಳೆಯದು. ಪಂಚಾಯತಿ ಒಳ್ಳೆಯದು ರೀತಿಯಲ್ಲಿ ನಡೆಯುತ್ತಾ ಉಂಟು. ಈ ಮಾರ್ಗದ ಬಗ್ಗೆ ಕೆಲವು ಊರವರು ಗ್ರಾಮಸ್ಥರೆಲ್ಲರೂ ನಮಗೆ ತುಂಬ ದಿನಾಲೂ ನಮಗೆ ಇದರ ಬಗ್ಗೆ ಗ್ರಾಮ ಸಭೆಯಲ್ಲಿ ಆಗಲಿ ಸಾಮಾನ್ಯ ಎಲ್ಲ ಯಾವ ಸಭೆಯಲ್ಲಿ ಕೂಡ ಇದು ಬರುವುದು ಈ ಒಂದು ಇದರ ಬಗ್ಗೆ. ಇದು ಇടുക്കിದು ಗ್ರಾಮ ಪಂಚಾಯತ್ ಮತ್ತು ಕೊಡಿಪಾಡಿ ಗ್ರಾಮ ಪಂಚಾಯತಿ ಒಟ್ಟಾಗಿ ಬರುವುದಂಥದ್ದು. ಅದರಿಂದಾಗಿ ನಾವು ನಮ್ಮಿಂದ ಆಗುವ ಸಾಧ್ಯತೆ ಎಲ್ಲ ಮಾಡ್ತಿದ್ದೇವೆ. ಮಾಡೋದಂದರೆ ಬೇರೇನು ನಮ್ಮಿಂದ ಪಂಚಾಯತಿಯಿಂದ ಮಾಡುವಂಥದ್ದು, ಮಣ್ಣಾಕಿ ಎಲ್ಲ ಕೊಡುವಂಥದ್ದು ಎಲ್ಲ ಕೆಲಸವನ್ನು ಮಾಡ್ತಿದ್ದೇವೆ. ಹಾಗೆ ಇದನ್ನು ಶಾಸಕರಿಗೆ ಕೂಡ ಗಮನಕ್ಕೆ ಕೊಟ್ಟಿದ್ದೇವೆ. ಮೊನ್ನೆಯಿಂದ ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಕೂಡಲೇ ನಮಗೆ ಶಾಸಕರು ಕೂಡ ನಮಗೆ ಒಂದು ಒಳ್ಳೆಯ ಅಭಿಪ್ರಾಯ ಕೊಟ್ಟು ಆಗಲೇ ಇಂಜಿನಿಯರಿಗೆ ಫೋನ್ ಮಾಡಿ ಕೂಡಲೇ 2-3 ದಿವಸದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಮಾನ್ಯ ಶಾಸಕರನ್ನು ನಾವೇನು ಹೇಳುವಂಥದ್ದಿಲ್ಲ. ಸುಮಾರು 70 ವರ್ಷ ನನಗೆ ವಯಸ್ಸಾಯಿತು. ಇಲ್ಲಿ ಒಂದು 55 ವರ್ಷದಿಂದ ನಾವು ಹೋಗ್ತಾ ಇದ್ದೇವೆ. ಒಂದು ಸರ್ವಋತು ಮಾರ್ಗವಾಗಿ ಇದು ಆಗಲಿಲ್ಲ. ಯಾಕಂದರೆ ತುಂಬ ಜನರಿಗೆ ಇಲ್ಲಿ ರಾತ್ರಿ ಹಗಲು ಪ್ರಯಾಣ ಮಾಡುವುದಕ್ಕೆ ಇದು ಒಂದು ಸೌಲಭ್ಯ ರಹಿತವಾದಂಥ ಒಂದು ವ್ಯವಸ್ಥೆ ಆಗಿದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿ ಬೇರೆ ಬೇರೆ ವರ್ಗದ ಬೇರೆ ಬೇರೆ ಮತಧರ್ಮಗಳ ಜಾತಿ ವಿಜಾತಿಗಳ ಎಲ್ಲ ಜನಗಳಿದ್ದಾರೆ. ಅದನ್ನು ಯಾವುದನ್ನೂ ಗಮನಕ್ಕೆ ತೆಕ್ಕೊಳ್ಳದೆ ಇದು ನಮ್ಮ ಮಾರ್ಗ, ಇದು ನಮ್ಮ ಊರು ಎಂಬ ಭಾವನೆಯಿಂದ ಇದನ್ನೊಂದು ರಿಪೇರಿ ಮಾಡಿಕೊಟ್ಟು ಸರ್ವಋತು ಮಾರ್ಗವನ್ನಾಗಿ ಮಾಡಿಕೊಟ್ಟು ಈ ಗ್ರಾಮದ ಜನರಿಗೆ ಒಂದು ಸೌಲಭ್ಯವನ್ನು ಮಾಡಿಕೊಡಬೇಕೆಂಬುದಾಗಿ ಸಂಬಂಧಪಟ್ಟವರು MLA ಇರ್ಬೋದು ಅಥವಾ ಪಂಚಾಯತ್ ಜಿಲ್ಲೆ ಯಾವುದೇ ಇರಬಹುದು, ಇವೆಲ್ಲ ಸಹಕರಿಸಿಕೊಂಡು. ಯಾಕಂತೇಳಿದ್ರೆ ಇಲ್ಲಿ 2 ದೇವಸ್ಥಾನಗಳು, ಇಲ್ಲಿ ಸಮೀಪದ ಅರ್ಕದಲ್ಲೊಂದು ದೇವಸ್ಥಾನ ಮತ್ತು ಒಂದು 3 ಧರ್ಮದೇವತೆಗಳ ಆವಾಸ ಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು. ತುಂಬ ಸಂಪರ್ಕ ಇರುವಂತಹ ಒಂದು ಮಾರ್ಗ ಇದು. ಇದನ್ನೊಂದು ಅಭಿವೃದ್ಧಿಪಡಿಸಿ ಮಾಡಿಕೊಟ್ರೆ ಆ ಜನಾರ್ದನ ದೇವರು, ಮಹಾವಿಷ್ಣು ಮತ್ತಲ್ಲದೆ ಈ ಅರ್ಕದ ದುರ್ಗಾ ಪರಮೇಶ್ವರಿ, ಇನ್ನಲ್ಲದೆ ಎಲ್ಲ ಧರ್ಮ ದೇವತೆಗಳ ಪೂರ್ಣಾಶೀರ್ವಾದ ಈ ಸರ್ಕಾರದ ಮೇಲೆ ಇರಲಿ. ಎಲ್ಲ ಸೌಲಭ್ಯಗಳು ಇದು ಇದ್ರಲ್ವೇ ನಾವು ಪುತ್ತೂರಿಗೆ ಹೋದ್ರಲ್ವೋ ಎಲ್ಲ ಮೆಡಿಕಲ್ ಕಾಲೇಜ್ ಬೇಕೆಂಬುದಕ್ಕೆ ಅನುಮಾನವೇ ಇಲ್ಲ. ಅದು ಖಂಡಿತವಾಗಿ ಬೇಕು. ಆ ಮೆಡಿಕಲ್ ಕಾಲೇಜಿಗೆ ಹೋಗಬೇಕಾದ್ರೆ ಇಲ್ಲಿಂದ ಹೋಗಬೇಕಲ್ಲ, ಜನ ಬೆಳೀಬೇಕಲ್ಲ, ಹುಡುಗರು ಬರಬೇಕಲ್ಲ. ಆದರೆ ಈ ಸೌಲಭ್ಯ ಇಲ್ಲದಿದ್ದರೆ ಮುಖ್ಯವಾಗಿ ಕುಡಿಯುವ ನೀರು ಮತ್ತು ಆಹಾರ ಮತ್ತು ಈ ಸಂಚಾರ ಸೌಲಭ್ಯ ಇದು ಬಹಳ ಮುಖ್ಯವಾದದ್ದು. ಉಣಲು ಕೊಡು ಅನ್ನವನ್ನು, ಉಡಲು ಕೊಡು ಬಟ್ಟೆಯನ್ನು, ಕಟ್ಟಿಕೊಡು ಮನೆಗಳನ್ನು ಎಂಬ ಹಾಗೆ ಈ ಸಂಚಾರ ಸೌಲಭ್ಯವನ್ನು ಮಾಡಿಕೊಡಬೇಕೆಂಬುದಾಗಿ ನಮ್ಮ ವೈಯಕ್ತಿಕವಾಗಿಯೂ ಗ್ರಾಮದ ಪರವಾಗಿಯೂ ಸರ್ಕಾರವನ್ನು ವಿನಂತಿಸ್ತಾಕೊಳ್ತಿದ್ದೇವೆ. ಪಂಚಾಯತ್ನ ಸದಸ್ಯರಾಗಿದ್ದೀರಿ. ಈಗ ಒಬ್ಬೊಬ್ಬರು ಒಂದೊಂದು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ.
ಅಲ್ಲಿ ಆಫೀಸಲ್ಲಿ ಕೂಡ ಒಂದು ಏನಂದರೆ ಸರ್ವರ್ ಸರಿ ಇರೋಲ್ಲ. ಸರ್ವರ್ ಅಂದರೆ ಈಗ ರೇಷನ್ ಕಾರ್ಡಿಗೆ ಒಂದು ಸೇರ್ಪಡೆ ಇದ್ದರೆ ಅದು ಕೂಡ ಸಮಸ್ಯೆ ಆಗ್ತದೆ. ಅದರ ಜೊತೆಗೆ ನಮಗೆ ಒಂದು ಸರಿಯಾದ ಹೋಗೋಕ್ಕೆ ರಸ್ತೆ ವ್ಯವಸ್ಥೆ ತುಂಬ ಕ್ರಿಟಿಕಲ್ ಆಗಿದೆ, ಕಷ್ಟ ಆಗ್ತಾಯಿದೆ. ಅದನ್ನು ಯಾವ ರೀತಿಯಾಗಿ ನೀವು ಸರಿ ಮಾಡ್ತೀರಾ ಅಥವಾ ಇಲ್ಲವಾ, ಅಥವಾ ಪಂಚಾಯತ್ನವರಿಂದ ಇದು ಆ ಕೆಲಸ ಆಗ್ತಾ ಇಲ್ಲ, ಪಂಚಾಯತ್ನವರು ಕೂಡ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಾ? ನೋಡಿ, ನಮ್ಮದು ಈಗಾಗಲೇ ಹೊಸ ಪಂಚಾಯತ್, ಮೊದಲು ಕಬಕ ಪಂಚಾಯತ್ ಒಟ್ಟಿಗೆ ಇದ್ದು ಈಗಾಗಲೇ ಅದರಿಂದ ಬೇರ್ಪಟ್ಟು ನಮ್ಮ ಕೊಡಿಪಾಡಿ ಪಂಚಾಯತ್ ಆಗಿ ಇದು 2ನೇ ಟರ್ಮ್. ಈಗ ನಮ್ಮದಲ್ಲಿ ಕೊಡಿಪಾಡಿ ಗ್ರಾಮದಲ್ಲಿ ಯಾವುದೇ ರೀತಿಯ ಒಂದು ಆದಾಯದ ವ್ಯವಸ್ಥೆ ಇಲ್ಲ. ಬರೀ ಒಂದು ಮನೆ ತೆರಿಗೆ ಮತ್ತು ಈ ನೀರಿನ ಬಿಲ್ ಮುಖಾಂತರ ಮತ್ತು ಅಲ್ಪ ಸ್ವಲ್ಪ ಬೇರೆ ಇದರ ಮುಖಾಂತರ ನಮಗೆ ಈ ಒಂದು ಪಂಚಾಯತನ್ನು ನಡೆಸುವಂಥ ಒಂದು ಗ್ರಾಮದ ಅಭಿವೃದ್ಧಿ ಕೂಡ ಅದರ ಮುಖಾಂತರ ಆಗಬೇಕು. ಹಾಗಾಗಿ ಆದಾಯ ಕಡಿಮೆ ಇರೋದ್ರಿಂದ ನಮಗೆ ಪಂಚಾಯತನ್ನು ಸ್ವಲ್ಪ ನಿರ್ವಹಿಸಲು ಸ್ವಲ್ಪ ಕಷ್ಟಕರವಾಗ್ತದೆ. ಅದೇ ರೀತಿ ಪಂಚಾಯತಲ್ಲಿ ಕೂಡ ಅಷ್ಟೇ, ಈಗ ಒಂದು ಕೆಲಸ ಕಾರ್ಯ ಇರ್ಬೋದು, ಯಾವುದೇ ರೀತಿಯಲ್ಲಿ ಒಂದು ಪಂಚಾಯತ್ ಸಿಬ್ಬಂದಿ ವರ್ಗ, ಆಡಳಿತ ವರ್ಗ ಅಥವಾ ಯಾವುದೇ ಅದರ ಬಗ್ಗೆ ತಾರತಮ್ಯ ಮಾಡದೆ ಬಂದವರಿಗೆ ಒಂದು ಒಳ್ಳೆಯ ಸ್ಪಂದನೆಯನ್ನು ಕೂಡ ನಾವು ಕೊಡ್ತೇವೆ. ಮತ್ತು ಈ ನೆಟ್ವರ್ಕ್ ಸರ್ವರ್ ಸಮಸ್ಯೆ ಅದು ಇದ್ದದ್ದೇ ಎಲ್ಲ ಕಡೆ. ಅದರ ಬಗ್ಗೆ ಕೂಡ ಈಗ ನಮ್ಮಲ್ಲಿ ಆದಷ್ಟು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಟೋಟಲ್ ಆಗಿ ನಾವು ಗ್ರಾಮದ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾವು ಎಲ್ಲರೂ ಒಂದು ಪಕ್ಷಾತೀತವಾಗಿ ನಾವು ಕೆಲಸವನ್ನು ಮಾಡ್ತೇವೆ. ಜನರ ಒಂದು ಅಭಿಪ್ರಾಯ ಏನಂದರೆ, ನಮಗೆ ನಾವು ಇಲ್ಲಿ ಪಂಚಾಯತ್ ಆಫೀಸಲ್ಲಿ ಆಗಿಲ್ಲ ಒಂದು ರೇಷನ್ ಕಾರ್ಡ್ಗೆ ಸೇರ್ಪಡೆಗೆ, ಅದೇ ಕೆಲಸ ನಮಗೆ ಎಲ್ಲ ಆಯ್ತಂದರೆ ಸೈಬರ್ಗೆ ಹೋದಾಗ ನಮಗೆ ಅದು ಸರ್ವ ಸಮಸ್ಯೆ ಆಗೋದು ನಮಗೆ ಕಾಣ. ಅಂದರೆ ಪಂಚಾಯತ್ನಲ್ಲಿರುವಂಥ ಸರ್ವರನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡುವಂಥ ಏನಾದರೂ ಪರಿಸ್ಥಿತಿ ಇದಕ್ಕೆ ಹೋಗ್ತಾ ಇದ್ರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಮಾಡಿ ಕೊಡ್ತೇವೆ ಅಂತ ಭರವಸೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಯಾಕಂತೇಳಿ ಇದು ಒಂದು ರೂರಲ್ ಏರಿಯಾದಿಂದ ಸ್ವಲ್ಪ ಡಿಲೇ ಆಗ್ಬೋದು. ಅಂದರೆ ಮತ್ತೆ ಇದು ಕೂಡ ರಸ್ತೆ ಕೂಡ ಈಗ ಇಲ್ಲಿಂದ ನೀವು ಹೋಗುವಾಗೆಲ್ಲ ಕೆಳಗಡೆ ಅಂದರೆ ಬೈಕಿಗೆಲ್ಲ ಭಾರಿ ಕಷ್ಟ ಉಂಟು. ಅಂದರೆ ರಸ್ತೆ ಸರಿ ಇಲ್ಲ ಅಂದರೆ ನಿಮಗೆ ಗೊತ್ತುಂಟು, ಇಲ್ಲಿ ಜನತೆ ಎಲ್ಲ ಹೇಳ್ತಾರೆ, ನೀವು ಕೂಡ ಹೇಳ್ತಾ ಇದ್ರಿ. ಅಂದರೆ ಇಲ್ಲಿಗೆ ಸ್ಕಿಡ್ ಆಗಿ ಎಲ್ಲದು ಪಲ್ಟಿ ಹೊಡೆದ್ರೆ ಎಂತ ಮಾಡ್ತೀರಾ? ಅದು ಈಗ ನೋಡಿ ಒಂದು ಸಣ್ಣ ಪ್ರಶ್ನೆ ಆಗಿ ಉದ್ಭವಿಸೋದಿಲ್ಲ. ಈಗ ಅಲ್ಲಿ ಈಗ ಹೋಗುವಂಥ ದಾರಿ ಇರ್ಬೋದು ಅಥವಾ ಈ ಒಂದು ರಸ್ತೆಯಲ್ಲಿ ಈ ರಾತ್ರಿ ಸಂಚಾರ ಮಾಡಿದ್ರೆ ಏನೋ ಒಂದು ಗಾಡಿ ಸ್ಕಿಡ್ ಆಯಿತು, ಏನೋ ಹೆಚ್ಚು ಕಡಿಮೆ ಆಯಿತು ಅಂದರೆ ಇಲ್ಲಿ ಗಂಡಿ ಹೋಯಿತು, ಯಾರು ಕಾಣ್ತಾರ? ಸೊ ಅದು ಕೂಡ ಆ ಕಡೆ ಈ ಕಡೆ ಬೆಟ್ಟದ ನಡುವೆ ಇರುವಂಥ ರಸ್ತೆಗಳು. ಮತ್ತು ಇದು ತುಂಬ ಇಂಟರ್ನಲ್, ತುಂಬ ರೂರಲ್ ಏರಿಯಾ ಕಾರಣ ಆದ ಕಾರಣ ಇದಕ್ಕೆ ಒಂದು ಸರಿಯಾದ ಒಂದು ರಸ್ತೆ ಮತ್ತು ಅದರ ಜೊತೆಗೆ ರಸ್ತೆ ಜೊತೆಗೆ ಒಂದು ಚರಂಡಿ ವ್ಯವಸ್ಥೆ ಕೂಡ ಆಗಬೇಕಾಗ್ತದೆ. ಏನು ಹೇಳ್ತಾರೆ ಇದ್ರ ಬಗ್ಗೆ? ನೋಡಿ, ಈ ರಸ್ತೆಗೆ ಸಂಬಂಧಪಟ್ಟ ಹಾಗೆ ನಾವು ಈಗಾಗಲೇ ಇದಕ್ಕೆ ಮೊದಲು ತುಂಬ ಸಲ ಸಂಬಂಧಪಟ್ಟವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅದಲ್ಲದೆ ನಾವು ಕಳೆದ ಗ್ರಾಮ ಸಭೆಯಲ್ಲಿ ಕೂಡ ಈ ರಸ್ತೆ ದೊಡ್ಡ ರಸ್ತೆಯಾಗಿದೆ, ಈಗಾಗಲೇ ಇದು ಕಿರಿದಾಗಿದೆ, ಇದನ್ನು ದೊಡ್ಡ ರಸ್ತೆಯನ್ನಾಗಿ ಮಾಡಬೇಕಂತ ನಾವು ಇಡೀ ಕೊಡಿಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಅಂದರೆ ನಮಗೆ ನಮ್ಮ ಕೋಂಟ್ರಪಾಡಿಯಿಂದ ಸಾಧನ ಕುಡಿಯಲ್ಪಟ್ಟವರಿಗೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಮಾರ್ಗಗಳನ್ನು ಅಗಲೀಕರಣಗೊಳಿಸಿ ಮತ್ತು 2 ಕಡೆ ಕೂಡ ಚರಂಡಿ ವ್ಯವಸ್ಥೆ ಮಾಡಬೇಕಂತ ಸಂಬಂಧಪಟ್ಟವರಿಗೆ ನಾವು ಕಳಿಸಿಕೊಟ್ಟಿದ್ದೇವೆ. ಈಗಾಗಲೇ ಅದಕ್ಕೆ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ರೋಡಿನ ಬಗ್ಗೆ ಕೂಡ ಇದಕ್ಕೆ ಮೊದಲು ನಾವು ಇಲಾಖೆಗೆ, ಅದೇ ರೀತಿ ಮಾನ್ಯ ಶಾಸಕರಿಗೆ ಕೂಡ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಅದರ ಬಗ್ಗೆ ಒಂದು ಪೂರಕವಾದ ಸ್ಪಂದನೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಮಾಡ್ತಾರೆ ಮತ್ತು ಭರವಸೆ ನಮಗೆ ಇದೆ. ಆದರೂ ಕೂಡ ನಾವು ಅವ್ರ ಹತ್ರ ಮನವರಿಕೆ ಮಾಡಿಕೊಡೋದು ಏನಂತ ಹೇಳಿದರೆ, ಇನ್ನೊಂದು ಮಳೆಗಾಲದ ಮೊದಲು ಒಂದೂವರೆ ತಿಂಗಳ ಒಳಗಡೆ ಈ ಒಂದು ರಸ್ತೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿ ಜನಗಳಿಗೆ ಓಡಾಡುವಂಥ ಅವರಿಗೊಂದು ಸುವ್ಯವಸ್ಥಿತ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟರೆ ಸಾರ್ವಜನಿಕವಾಗಿ ಇವರು ಹೇಳ್ತಾರೆ, ನಾವು ಇನ್ನು ಇದು ಸರಿಯಾಗದಿದ್ದರೆ ಉಗ್ರವಾದ ಪ್ರತಿಭಟನೆಗೆ ಇಳಿತೀವಿ ಅಂತ ಹೇಳ್ತಾರೆ. ಅದೇ ನಾವು ಹೇಳಿದೆ ಅಲ್ಲ, ಒಂದೂವರೆ ತಿಂಗಳು ತಪ್ಪಿದರೆ 2 ತಿಂಗಳು ಮಳೆಗಾಲದ ಮೊದಲು ಈ ರಸ್ತೆಯನ್ನು ಸರಿಯಾಗಿ ವ್ಯವಸ್ಥೆ ಮಾಡಿ ಕೊಡದಿದ್ದರೆ ನಾವು ಕೂಡ ಸಾರ್ವಜನಿಕರ ಒಟ್ಟಿಗೆ ಕೈ ಜೋಡಿಸುವುದು ನಮ್ಮ ಕರ್ತವ್ಯ. ಯಾಕಂತ ಹೇಳಿದರೆ ನಾವೊಂದು ಜನಪ್ರತಿನಿಧಿಯಾಗಿ ಈ ಗ್ರಾಮದ ಜನರಿಗೆ ಅವರ ಅಭಿವೃದ್ಧಿಗೆ, ಗ್ರಾಮದ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದು ನಮ್ಮೊಂದು ಕರ್ತವ್ಯ. ಅದಕ್ಕೋಸ್ಕರ ಅವರೊಟ್ಟಿಗೆ ನಾವು ಯಾವುದೇ ರೀತಿಯ ಒಂದು ಜಾತಿ ಧರ್ಮ ರಾಜ್ಯಕ್ಕೆ ರಹಿತವಾಗಿ ನಾವು ಹೋರಾಟ ಮಾಡೋದು ನಮ್ಮ ಒಂದು ಕರ್ತವ್ಯ. ನೀವು ಕೂಡ ಹೋರಾಟದಲ್ಲಿ ನೀವು ಕೂಡ ಎಲ್ಲರೂ ಅಂದರೆ ಸದಸ್ಯರು ಕೂಡ ಎಲ್ಲರೂ ಭಾಗಿಯಾಗಿ ಅದು ನಮ್ಮ ಕರ್ತವ್ಯ. ಯಾಕಂತ ಹೇಳಿದ್ರೆ ಒಂದು ಜನಪ್ರತಿನಿಧಿಯಾಗಿ ನಮ್ಮ ಕರ್ತವ್ಯ ಅದು. ಅಂದರೆ ಇಲ್ಲಿ ರಾಜಕೀಯ ಕೂಡ ಸಮೇತ ನಾವು ನೋಡುವುದಿಲ್ಲ. ರಾಜಕೀಯ ಅಭಿವೃದ್ಧಿ ವಿಷಯದಲ್ಲಿ ನಾವು ಇಷ್ಟರವರೆಗೆ ಕೊಡಿಪಾಡಿ ಗ್ರಾಮ ಪಂಚಾಯತ್ನಲ್ಲಿ ಅಭಿವೃದ್ಧಿ ವಿಷಯದಲ್ಲ ಇಷ್ಟರವರೆಗೆ ನಾವು ರಾಜಕೀಯ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಈ ಸಲ ನಮ್ಮದು BJP ಆಡಳಿತ ಇದ್ರೂ ಕೂಡ ಪಂಚಾಯತ್ಗೆ ಯಾರೇ ಬರಲಿ ಅವರಿಗೆ ಪೂರಕವಾದ ಸ್ಪಂದನೆಯನ್ನು ಕೊಡೋದು ನಮ್ಮ ಕರ್ತವ್ಯ. ನಾವು ಅದನ್ನು ಮಾಡ್ತಾ ಇದ್ದೇವೆ. ಅಂದರೆ ಇಲ್ಲಿ BJP ಇರುವ ಕಾರಣ ಈ ಒಂದು ಇದಕ್ಕೆ ಈ ಒಂದು ಪಂಚಾಯತಿಗೆ ಅನುದಾನದ ಕೊರತೆಯನ್ನು ಎದ್ದು ಕಾಣ್ತಾ ಉಂಟು, ಅಲ್ಲ ಅದು ಬರದೇ ಏಕೆ? ಯಾವುದು ಅಲ್ಲ, ಸರ್ಕಾರದಲ್ಲಿ ನಾವು ಯಾವುದೇ ಒಂದು ಅಭಿವೃದ್ಧಿ ವಿಚಾರದಲ್ಲಿ ನಾವು ಸಂಬಂಧಪಟ್ಟವರಿಗೆ ನಾವು ಅದನ್ನು ಮನವಿಯನ್ನು ಮಾಡ್ತೇವೆ. ನಾವು ಅವರಿಗೆ ಖುದ್ದಾಗಿ ಅವರ ಹತ್ರ ಮಾತಾಡ್ತೇವೆ. ಆದರೂ ನಾವು ಹಣಕಾಸು ನಾವು ಇದರ ತೊಂದರೆಯಿಂದಾಗಿ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ.
ಅಲ್ಲ, ಕೆಲಸ ಅಂದರೆ ನಮ್ಮದು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗುವಂಥ ಕೆಲಸವನ್ನು ನಾವು ಮಾಡಿಕೊಡ್ತೇವೆ. ಅದೇ ರೀತಿ ಈಗಾಗಲೇ ಜಿಲ್ಲಾ ಪಂಚಾಯತ್ ಇಲ್ಲ, ತಾಲೂಕು ಪಂಚಾಯತ್ ಇಲ್ಲ. ಈ ಮೊದಲು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಇರುವಾಗ ಸಾಧಾರಣ ಕೆಲಸಗಳು ಅದರ ಮುಖಾಂತರ ಆಗ್ತಿದ್ದವು. ಈಗ ಅದೇ ಹೇಳಿದೆವಲ್ಲ, ನಾವು ಈಗ ಮಾನ್ಯ ಶಾಸಕರಿಗೂ ಕೂಡ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಮಾಡ್ಬೋದಂತ ಭರವಸೆ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ಒಂದು ಬೋರ್ವೆಲ್ ವಿಷಯದಲ್ಲಿ ಕೂಡ ಅವರು ಪೂರಕವಾದ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಈ ಜನಗಳ ಬೇಡಿಕೆಯನ್ನು ಅವರು ಈಡೇರಿಸುವಂತ ಒಂದು ಭರವಸೆ ನಮಗಿದೆ. ಇದರ ಬಗ್ಗೆ ಏನು ಅಂತ ಹೇಳಿದ್ರೆ ನೋಡಿ, ಕಳೆದ ವರ್ಷ ಇಲ್ಲಿ ಇದು ರಸ್ತೆ ಸರಿ ಇತ್ತು. ಕಳೆದ ಸಲ ನಮ್ಮ ಮೊದಲಿನ ಶಾಸಕರು ಸಂಜಯ್ ಮಠಂದೂರು ಅವರ ಒಂದು ಕೆಲಸದಲ್ಲಿ ಇಲ್ಲಿ ರಸ್ತೆ ಆಗಿತ್ತು, ಸರಿಯಾಗಿತ್ತು. ಆದ ಕೂಡಲೇ ಮಳೆ ಕೂಡಲೇ ಬಂದ ಕೂಡಲೇ ಇಲ್ಲಿ ಮೇಲೆ ಫುಲ್ಲು ಜರ್ದು ಈ ರೋಡ್ ಇಲ್ಲಿ ಮುಚ್ಚಿದೆ, ಫುಲ್ಲು ಮುಚ್ಚಿ 1-2 ದಿವಸ ರೋಡ್ ಬ್ಲಾಕ್ ಆಗಿತ್ತು. ರೋಡ್ ಬ್ಲಾಕ್ ಆಗಿ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಮತ್ತೆ ಪಂಚಾಯತಿನವರೆಲ್ಲ ಸೇರಿ ಇದನ್ನು ಈ ಮಣ್ಣನ್ನೆಲ್ಲ ತೆರವುಗೊಳಿಸಿದ್ದಾರೆ. ಇದೀಗ ಇನ್ನು ಬರುವ ಸಲ ಪುನಃ ಸವಿಗೆ ಬೀಳಲಿಕ್ಕೆ ಉಂಟು. ಇಲ್ಲಿ ಸರಿಯಾದ ನೋಡಿ ಕಣಿಗಳನ್ನೆಲ್ಲ ಮುಚ್ಚಿದ್ದಾರೆ, ಕಣಿ ಎಲ್ಲ ಇಲ್ಲಿ ಇಲ್ಲ. ಆದ ಕಾರಣ ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಇದನ್ನೊಂದು ತುರ್ತಾಗಿ ಇದನ್ನು ಸರಿ ಮಾಡಿ. ಈಗ ಇಲ್ಲಿರುವ ನೋಡಿ, ಈಗ ಮಾರ್ಗ ಕೂಡ ಹೊಂದಿಕೊಂಡುಂಟು ಕಣಿ. ಈ ಕಣಿಗೆ ಈಗ ರಾತ್ರಿ ವೇಳೆಯಲ್ಲಿ ಎಲ್ಲಾದ್ರೂ ಅಪಾಯ ತಪ್ಪಿ ಬಿದ್ದರೆ ಇದಕ್ಕೆ ಖಂಡಿತ ಎಷ್ಟೋ ಜನ ಬಿದ್ದು ಏನೆಲ್ಲ ಆಗಿದೆ. ಇಲ್ಲಿ ಬಹಳ ಕಷ್ಟ ಉಂಟು. ಇಲ್ಲಿ ನೋಡಿ, ಆಚೆ ಸೈಡ್ ಸಹ ಕಣಿ ಇಲ್ಲ, 2 ಸೈಡ್ ಸಹ ಕಣಿಗಳಿಲ್ಲ. ಈ ಗ್ಯಾರಂಟಿ ಭಾಗ್ಯದಿಂದಾಗಿ ₹1 ಅನುದಾನ ಇಲ್ಲ. ಇವರು ದೊಡ್ಡದು ಬಿಲ್ಡಪ್ ಕೊಡ್ತಾರೆ. ಪುತ್ತೂರಿಗೆ ಮೆಡಿಕಲ್ ಕಾಲೇಜ್, ಮತ್ತು ಕಾಂಜಂಗಾಡಿಯಿಂದ ಇಲ್ಲಿಗೆ ರೈಲು ಬಿಡ್ತೇವೆ, ಅದು ಬಿಡ್ತೇವೆ ಅಂತ ಹಿಡಿದು ರೈಲು ಬಿಡುವುದು ಹೊರತು ನಿಜವಾಗಿ ₹1 ಅನುದಾನ ನಮ್ಮ ಕೊಡಿಪಾಡಿಗೆ ಬರಲಿಲ್ಲ. ಇದು ಇವರು ಜನಗಳನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದಾರೆ. ನಾನು ಮಾನ್ಯ ಶಾಸಕರಲ್ಲಿ ಹೇಳ್ತಾ ಇದ್ದೇನೆ ನೋಡಿ, ನಮ್ಮ ಕೊಡಿಪಾಡಿ ಜಾತ್ರೆ ಬಂತು, ನಾಡ್ದು 3 ತಾರೀಕಿಂದ ಗೊನೆ ಕಡಿಯುವುದು ಜಾತ್ರೆ. ಈ ಜಾತ್ರೆಗೆ ಈ ಸಾವಿರಾರು ಭಕ್ತಾದಿಗಳು ಈ ರಸ್ತೆಯಲ್ಲಿ ಹೋಗುವಾಗ ನಿಮಗೆ ನಿಜವಾಗಿ ಹಿಡಿಸಾಪ ಆಗ್ತಾರೆ. ಮುಂದಿನ ಸಲ ನಿಮಗೆ ಓಟು ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದರೆ ಇದು ಇಷ್ಟು ಕಷ್ಟ ಆಗಿದೆ ಇಲ್ಲಿ. ನೀವು ನಮಗೆ ಮೆಡಿಕಲ್ ಕಾಲೇಜ್ ಬೇಕು, ಆದರೆ ಮೆಡಿಕಲ್ ಕಾಲೇಜಿಗಿಂತ ಮೊದಲು ನೀವು ಈ ಪಾಪದವರ ಈ ರಸ್ತೆಯನ್ನು ಸ್ವಲ್ಪ ಗಮನವಿಟ್ಟು ನೋಡಿ. ಅವರಲ್ಲಿ ನಮಗೆ ಒಂದು ಒಳ್ಳೆಯ ಅಭಿಮಾನ ಇತ್ತು, ಒಂದು ಪಾಪದ ಇವರನ್ನು ರಸ್ತೆಯನ್ನು ನೋಡ್ಬೋದು ಅಂತ. ಇವರು ನೋಡುವುದೇ ಇಲ್ಲ. ಇವರಿಗೆ ನೋಡಿ, ಈಗ ಮೆಡಿಕಲ್ ಕಾಲೇಜಿನ ಬಗ್ಗೆ ಮೊನ್ನೆ ಸರಿಯಾಗಿ ಸದನದಲ್ಲಿ ನಮ್ಮ ಮಂಗಳೂರಿನ ವೇದವಾಸ ಕಾಮತ್ ಸರಿಯಾಗಿ ಹೇಳಿದ್ದಾರೆ. ಅದರ ಇವರ ಬಿಟ್ಟು ಮತ್ತೆ ಒಂದು ಮೊನ್ನೆ ಬಂತು, ಕರ್ನಾಟಕದ ಹಕೀಮು ಅಂತ ಹೇಳುವವರು ಬಹಳ ಚಂದವಾಗಿ ಹೇಳಿದ್ದಾರೆ. ಕರ್ನಾಟಕ ಹಕೀಮು ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಧನ್ಯವಾದ ಹೇಳಬೇಕು. ಅವರು ಬಿಡಿಸಿ ಹೇಳಿದ್ದಾರೆ. ಇದು ಆಗದ ಊರಿಗೆ ಹೋಗದ ಹೋಲೆ ಅಂತ. ನಮಗೆ ನಿಮ್ಮ ಮೆಡಿಕಲ್ ಕಾಲೇಜಿಗಿಂತ ನೀವು ಮೊದಲು ಗ್ರಾಮ ಮಟ್ಟದಲ್ಲಿ ಗ್ರಾಮವನ್ನು ಸರಿ ಮಾಡಿ, ಗ್ರಾಮದ ರಸ್ತೆಗಳನ್ನು ಸರಿ ಮಾಡಿ, ಅದರ ಮೇಲೆ ನೀವು ಏನು ಬೇಕಾದರೂ ಮಾಡಿ, ನಾವು ಕೇಳೋದಿಲ್ಲ. ನಮಗೆ ಈ ರಸ್ತೆ ಸರಿಯಾಗಬೇಕು. ರಸ್ತೆ ಸರಿಯಾಗಿದ್ದರೆ ನಾವೆಂತ ಮಾಡೋದು? ನೀವು ಹೈಫೈ ಮಾಡಿದರೆ ನಮಗೆ ಆಗ್ತದಾ? ನಾವು ಇಲ್ಲಿ ಸಾಮಾನ್ಯರು ಇಲ್ಲಿ ರಸ್ತೆಯಲ್ಲಿ ಸಣ್ಣ ಮಕ್ಕಳು ಹೋಗ್ತಾರೆ, ಶಾಲೆ ಬಸ್ಸು ಹೋಗ್ತದೆ, ಇಲ್ಲಿ ರಸ್ತೆ ಇಲ್ಲ. ಇಲ್ಲಿ ಬೀಳುವ ಅಂದಾಜುಂಟು, ಜಾರಬಾರ ಇಲ್ಲಿ 2 ಮನೆ ಹೋಗ್ತದೆ. ಹೀಗೆಲ್ಲ ಇರುವಾಗ ನೀವು ಯಾವುದನ್ನು ಮಾಡ್ತೀರಿ? ನಮಗೆ ಇದೆಲ್ಲ ಬೇಕಾ? ನಮಗೆ ಹೈಟೆಕ್ ಜೀವನ ಬೇಕಾ? ಗ್ರಾಮೀಣ ಪ್ರದೇಶಕ್ಕೆ ನೀವು ಒಳ್ಳೆಯದು ರಸ್ತೆ, ನೀರು ಕೊಡಿ, ಅದು ಸಾಕು. ನೀವು ಸುಮ್ಮನೆ ಆದರೂ ಕಾಲಹರಣ ಮಾಡೋದು ಯಾಕೆ? ಸುಳ್ಳು ಹೇಳೋದು ಯಾಕೆ? ನಿಮಗೆ ₹1 ಅನುದಾನ ಬರಲಿಲ್ಲ. ಪುತ್ತೂರಿಗೆ ₹1, 224 ಶಾಸಕರಿಗೆ ಖಂಡಿತವಾಗಿ ₹1 ಅನುದಾನ ಇಲ್ಲ. ಈ ಗ್ಯಾರಂಟಿ ಭಾಗ್ಯಕ್ಕೆ ಹಣ ಕೊಡಲಿಕ್ಕೆ ನಿಮ್ಮಲ್ಲಿ ಇಲ್ಲ. ಇವತ್ತು ಎಲ್ಲಿವರೆಗೆ ಅಂತ ಹೇಳಿದರೆ ನಾವು ನೋಡ್ತೇವೆ, TV ಮಾಧ್ಯಮದಲ್ಲಿ ನೋಡ್ತೇವೆ, ಕರೆಂಟಿನವರು ಹೋದರೆ ಲೈನ್ಮ್ಯಾನ್ ಅವರಿಗೆ ಹೊಡಿತಾರೆ. ಇವತ್ತು ಒಂದು ದಬ್ಬಾಳಿಕೆಯ ಒಂದು ಸರ್ಕಾರ ಆಗಿದೆ, ದಬ್ಬಾಳಿಕೆ ಆಗ್ತಾ ಇದೆ. ಮತ್ತು ರೋಡ್ ಅಭಿವೃದ್ಧಿ ಆಗಬೇಕು, ಊರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ನೀವು ಬೆದರಿಕೆಗಳು ನಮಗೆ ಬರ್ತದೆ. ನಿಮ್ಮ ಹೆದರಿಕೆಗೆಲ್ಲ ನಾವು ಜಗ್ಗುವವರಲ್ಲ. ನಮಗೆ ಕೂಡಲೇ 20 ದಿವಸದ ಒಳಗೆ ಈ ರಸ್ತೆಯನ್ನು ನೀವು ಡಾಮರೀಕರಣ ಮಾಡಬೇಕು, ಈ ರಸ್ತೆಯಿಂದ ಕಣಿಯನ್ನು ತೆಗಿಬೇಕು. ಒಂದು ವೇಳೆ ತೆಗೆಯದಿದ್ದರೆ ಸಾರ್ವಜನಿಕವಾಗಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ. ಈಗ ಇದಕ್ಕೆ ಮೊದಲು ಮಾಡಿದ್ದಾರೆ. ಮೊದಲು ನಮ್ಮ ಶಕುಂತಲಾ ಶೆಟ್ಟಿ ಇರುವಾಗ ನಮ್ಮ ರಸ್ತೆಯನ್ನು ಮಾಡಿದ್ದಾರೆ. ಮತ್ತು ರಸ್ತೆಗಳಿಗೆ ಡಾಮರೀಕರಣ ಎಲ್ಲ ಮಾಡಿದ್ದಾರೆ. ಅದರ ಮೇಲೆ ಸಂಜಯ್ ಮಠಂದೂರು ಬೇಕಾದಷ್ಟು ಹಣ ತಂದು ಹಾಕಿದ್ದಾರೆ, ಮಾಡಿದ್ದಾರೆ. ಗ್ರಾಮದಲ್ಲಿ ರಸ್ತೆಗಳಾಗಿವೆ, ಎಲ್ಲ ಆಗಿದೆ. ಆದರೆ ಅಶೋಕರ ಈ 2 ವರ್ಷ ಆದ ಮೇಲೆ ಹೀಗಾಗಿ ಒಂದು 3-4 ರಸ್ತೆಗೆ ಒಂದು ಸ್ವಲ್ಪ ಹಣವನ್ನು ಇಟ್ಟು ಮಾಡಿದ್ದಾರೆ ಹೊರತು ಬೇರೆ ಏನು ಮಾಡಲಿಲ್ಲ.
ಅಂದ್ರೆ ಸರಿಯಾಗಿ ಅಭಿವೃದ್ಧಿ ಗ್ರಾಮೀಣ ಭಾಗದ ಗ್ರಾಮದ ಭಾಗದ ಜನರನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅಂದ್ರೆ ಸಿಟಿ ಕಡೆ ಮಾತ್ರ ದೊಡ್ಡ ದೊಡ್ಡ ಹೈಟೆಕ್ ಅದನ್ನು ಮಾತ್ರ ಅವರು ನೋಡುದು, ನಮ್ಮ ಈ ರಸ್ತೆಗಳನ್ನು ಅವ್ರು ನೋಡುದಿಲ್ಲ. ಅಂದ್ರೆ ಈಗ ಈ ರಸ್ತೆ ಈಗ 2 ವರ್ಷದಿಂದ ಯಾವುದೇ ರೀತಿಯ ಇದಕ್ಕೆ ಅನುದಾನ ಆಗಲಿ ಏನಾದ್ರು ಪ್ಯಾಚ್ ವರ್ಕಿಂಗ್ ಏನಾದ್ರು ಮಾಡ್ಲಿಕ್ಕೆ ಬಂದಿದೆ ಅಥವಾ ಇಲ್ವಾ? ಇಲ್ಲ ಬರಲಿಲ್ಲ. ಇವರು ಇದರ ಮೊದಲು ಪಂಚಾಯಿತಿ ಅವರು ಜಿಲ್ಲಾ ಪಂಚಾಯಿತಿಗೆ ಶಾಸಕರಿಗೆಲ್ಲ ಮನವಿ ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಏನು ಸ್ಪಂದನೆ ಇಲ್ಲ. 1-2 ಸಲ ಬಂದು ಇಂಜಿನಿಯರ್ ಅವರು ಬಂದು ನೋಡಿ ಹೋದ್ದು ಹೊರತು ಅವರು ಇಲ್ಲಿಗೆ ಬರಲಿಲ್ಲ. ಸಾಕಷ್ಟು ಈ ರಸ್ತೆಯ ಬಗ್ಗೆ ಬಹಳ ಒಂದು ಕಷ್ಟವನ್ನು ನಾವು ಪಟ್ಟಿದ್ದೇವೆ ಗ್ರಾಮಸ್ಥರು, ನಾವೆಲ್ಲ ಈ ಗ್ರಾಮದವರೇ. ಈಗ ಈಗಾಗಲೇ ನಾವು ಈ ಮನವಿಯನ್ನು ಸಹ ತುಂಬ ಸಲ ಶಾಸಕರಿಗೆ ಕೊಟ್ಟಿದ್ದಾರೆ. ಮನವಿಗೆ ಸ್ಪಂದನೆ ಸಿಕ್ಕಿದೆ ಅಂತ ಪಂಚಾಯತಿಯಿಂದ ಹೇಳ್ತಿದ್ದಾರೆ. ಒಂದು ವೇಳೆ ಈಗ ನಾನು ಪುನಃ ಮೊನ್ನೆ ನಾವೀಗ ಎಲ್ಲ ಜಿಲ್ಲಾಧಿಕಾರಿಗೆ ಮತ್ತು ಪಂಚಾಯತಿಗೆ ಎಲ್ಲವರಿಗೂ ಮನವಿಯನ್ನು ಕೊಟ್ಟಿದ್ದೇನೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ನಾವು ಕೊಟ್ಟಿದ್ದೇವೆ. ಒಂದು ವೇಳೆ ಶಾಸಕರು ಇದನ್ನು ಈ ವಿಷಯವನ್ನೆಲ್ಲ ಗಮನವನ್ನು ತೆಗೆದುಕೊಂಡು ನಮ್ಮ ಕೊಡಿಪಾಡಿಯ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ಆದಷ್ಟು ಬೇಗ ಈ ರಸ್ತೆಯನ್ನು ಮಾಡದಿದ್ದ ಪಕ್ಷದಲ್ಲಿ ನಾವು ಒಂದು 20 ದಿವಸ 20 ದಿವಸದೊಳಗೆ ಆಗಬೇಕು. ಆಗದಿದ್ದರೆ ನಾವು ರಸ್ತೆಯಲ್ಲಿ ನಿಂತು ನಾವು ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳನ್ನು, ಪೊಲೀಸ್ ಡಿಪಾರ್ಟ್ಮೆಂಟ್ಗಳನ್ನೆಲ್ಲ ಕರೆಸಿ ಉಗ್ರವಾದ ಹೋರಾಟವನ್ನು ನಾವು ಮಾಡಲಿದ್ದೇವೆ.